ಚಾರ್ಜ್ ಶೀಟ್ ನ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರೋದು, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಸುಮಾರು 4800 ಪುಟಗಳ ಚಾರ್ಜ್ ಶೀಟ್ ಎಸಿಪಿ ಅವರ ಕಚೇರಿಯಿಂದ ಕೋರ್ಟ್ಗೆ ಅದನ್ನ ರವಾನೆ ಮಾಡಲಾಗಿದೆ. ದೊಡ್ಡ ಬಾಕ್ಸ್ ನಲ್ಲಿ ಚಾರ್ಜ್ ಶೀಟ್ ನ ಪ್ರತಿಗಳನ್ನ ತಂದಿದ್ದಾರೆ ಪೊಲೀಸರು. ಅದರಂತೆ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗಿದೆ. ಸುಮಾರು 20 ಪ್ರತಿಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ 17 ಆರೋಪಿಗಳ ವಕೀಲರುಗಳಿಗೆ ಒಂದೊಂದು ಪ್ರತಿಯನ್ನ, ಎಸ್ಪಿಪಿ ಅವರಿಗೆ ಒಂದು ಪ್ರತಿಯನ್ನ, ಕೋರ್ಟ್ಗೆ ಒಂದು ಪ್ರತಿಯನ್ನ, ಮತ್ತೆ ತನಿಖಾಧಿಕಾರಿಗಳು ಒಂದು ಪ್ರತಿ, ಹೀಗೆ ಒಟ್ಟು 20 ಪ್ರತಿಗಳು ಸಿದ್ಧ ಆಗಿದೆ. ಎಸಿಪಿ ಕಚೇರಿಯಿಂದ ಕೋರ್ಟ್ಗೆ ಇದೀಗ ಚಾರ್ಜ್ ಶೀಟ್ ಪ್ರತಿಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡು ಹೊರಡಲಾಗಿದೆ. ಕೋರ್ಟ್ಗೆ ಇನ್ಫ್ಯಾಕ್ಟ್ ರೀಚ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಇಡೀ ರಾಜ್ಯ ಎದುರು ನೋಡಿದ್ದಂತ ಒಂದು ಪ್ರಕರಣ ಇದು. ಏನಾಗುತ್ತೆ ಮುಂದೆ, ಏನ್ ಕತೆ ಅಂತ ಹೇಳಿ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಘಟ್ಟ ಅಂತ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂಥದ್ದು. ಸೊ ಈಗ ಚಾರ್ಜ್ ಶೀಟ್ ಇರುವಂತ ಬಾಕ್ಸ್ ಗಳನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗಿರುವಂತಹ ಸಂದರ್ಭ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇದೇ ಚಾರ್ಜ್ ಶೀಟ್ ದರ್ಶನ್ ಸೇರಿದ ಹಾಗೆ 17 ಆರೋಪಿಗಳ ಭವಿಷ್ಯ ನಿರ್ಧರಿಸುವಂತ ಚಾರ್ಜ್ ಶೀಟ್ ಇದು. ಆಮೇಲೆ ಈ ಚಾರ್ಜ್ ಶೀಟ್ ನಾವು ಈ ಪ್ರಕರಣಕ್ಕೆ ಗಮನಿಸೋದ್ರೆ, ಈ ಕೊಲೆ ಪ್ರಕರಣದಲ್ಲೆಲ್ಲ ಈ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಕೆಲ ಕೇಸಸ್ಗಳಲ್ಲಿ ಮಾತ್ರ. 4800 ಪುಟಗಳು ಅಂತ ಅಂದ್ರೆ ಇಲ್ಲಿ ಅದಷ್ಟು ಸವಿವರವಾಗಿ ಮಾಹಿತಿಯನ್ನ ಕಲೆ ಹಾಕಿ ಇರುವಂತ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಬಳಸಿಕೊಂಡು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಆರೋಪವನ್ನ ಸಾಬೀತುಪಡಿಸುವಂತ ನಿಟ್ಟಿನ ಏನೇನು ಅಂಶಗಳು ದೋಷಾರೋಪಣಾ ಪಟ್ಟಿಯಲ್ಲಿದೆ ಅನ್ನುವಂಥದ್ದು ನಮಗಿನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಬಟ್ ಅಗೈನ್ ನಾನು ಹೇಳಿದಾಗೆ ದರ್ಶನ್ ಅಂಡ್ ಗ್ಯಾಂಗ್ ನ ಭವಿಷ್ಯ ನಿರ್ಧರಿಸುವಂತ ಚಾರ್ಜ್ ಶೀಟ್ ಸದ್ಯ ಈಗ 26ನೇ ACMM ಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇರುವಂತ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ನಿಜವಾದಂತಹ ಅಸಲಿ ಆಟಗಳು ಶುರುವಾಗುತ್ತವೆ. ಜಾಮೀನು ಪಡೆಯುವಂತ ನಿಟ್ಟಿನಲ್ಲಿ ಆರೋಪಿಗಳ ಪ್ರಯತ್ನ ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಚಾರ್ಜ್ ಶೀಟ್ ನಲ್ಲಿರುವಂತಹ ಆರೋಪಗಳನ್ನ ಗಮನಿಸಿ ಅದರಲ್ಲಿ ಏನಾದರೂ ಲೂಪ್ ಹೋಲ್ಗಳಿದ್ರೆ ಅದನ್ನೇ ಬಳಸ್ಕೊಂಡು ಅದರ ಆಧಾರದ ಮೇಲೆ ಜಾಮೀನಿಗೆ ಹೋಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಇಲ್ಲಿ ತನಕನೂ ಕೂಡ ಜಾಮೀನಿಗೆ ಪವಿತ್ರ ಗೌಡ ಮಾತ್ರ ಅರ್ಜಿಯನ್ನ ಸಲ್ಲಿಸಿದಂಥದ್ದು, ಆ ಜಾಮೀನು ರಿಜೆಕ್ಟ್ ಆಯಿತು. ಅದನ್ನು ಹೊರತುಪಡಿಸಿದ್ರೆ ಉಳಿದಂತ ಯಾವ ಆರೋಪಿಗಳು ಜಾಮೀನು ಪಡೆಯುವಂತ ನಿಟ್ಟಿನಲ್ಲಿ ಮುಂದಾಗಿರಲಿಲ್ಲ. ಕಾರಣ ಅಂತಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತೇಳಿ. ಈಗ ಆರೋಪಿತರ ಪೈಕಿ ಯಾರು ಲಾಯರ್ಗಳು, ಏನು ಎತ್ತ, ಇದೆಲ್ಲವೂ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ಇರುವಂತ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಸಂಗತಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಏನು ಮತ್ತೊಂದು ಇದೆಲ್ಲವನ್ನೂ ಕೂಡ ತಯಾರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೂಡ ಹೌದು. ಚಾರ್ಜ್ ಶೀಟ್ ನಲ್ಲೂ ದರ್ಶನ್ A2 ಪವಿತ್ರ A1 ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲೂ ಕೂಡ A2 ಅಂತಾನೆ ದರ್ಶನ್ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಾರ್ಜ್ ಶೀಟ್ ನ ಜೊತೆಗೆ FSL ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕೊಲೆಗೆ ಸಂಬಂಧಿಸಿದ ಅನೇಕ ವರದಿಗಳು ಇದೀಗ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಚರ್ಚೆ ಏನಿತ್ತು ಅಂತ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ A1 ಅಂತ ಹೇಳಿ. ಯಾಕಂತಾದ್ರೆ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿದ್ದು, ಕಿಡ್ನಾಪ್ ಮಾಡಿಸಿದ್ದು, ಹೊಡೆದಿದ್ದು, ಕೊಂದಿದ್ದು, ಸಂಚು ರೂಪಿಸಿದ್ದು, ಆನಂತರ ಸಾಕ್ಷ್ಯವನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದು, ಇದೆಲ್ಲದರಲ್ಲೂ ದರ್ಶನ್ ಅವರ ಪಾತ್ರ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ದರ್ಶನ್ A2 ಅಂತ ಉಲ್ಲೇಖ ಆಗಿತ್ತು. A1 ಆಗ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಇನ್ಫ್ಯಾಕ್ಟ್ ಮೊನ್ನೆ ಪವಿತ್ರ ಗೌಡ ಅವರ ಪರವಾದಂಥ ವಕೀಲರು ಕೋರ್ಟ್ನಲ್ಲಿ ವಾದ ಹೂಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು. ಇಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಈ ಪ್ರಕರಣದಲ್ಲಿ ಏನು ಬಹಳ ದೊಡ್ಡದಿಲ್ಲ, ಅವ್ರಿಗೆ ಸಿಟ್ಟಿತ್ತು, ಒಂದೇಟು ಹೊಡೆದಿದ್ದಾರಷ್ಟೇ, ಕೊಲೆ ಮಾಡುವಂಥ ಉದ್ದೇಶ ಪವಿತ್ರ ಗೌಡ ಅವರದ್ದು ಆಗಿರಲಿಲ್ಲ ಅಂತೇಳಿ. ಹೀಗಾಗಿ ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಬಹುಶಃ ದರ್ಶನ್ A1 ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಇಲ್ಲ, ದರ್ಶನ್ A2 ಆಗಿ ಈ ಪ್ರಕರಣದಲ್ಲಿ ಮುಂದುವರಿಯುತ್ತೆ.
ಚಾರ್ಜ್ ಶೀಟ್ನಲ್ಲೂ ಕೂಡ ಅದೇ ವಿಚಾರ ಉಲ್ಲೇಖ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ಫ್ಯಾಕ್ಟ್ ಗೃಹ ಸಚಿವರು ಕೂಡ ಅದೇ ಮಾತನ್ನ ಹೇಳಿದ್ರು. ದರ್ಶನ್ರನ್ನ A2 ಮಾಡ್ತಾರೋ A1 ಮಾಡ್ತಾರೋ ಅದೆಲ್ಲ ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದು, ಪೊಲೀಸರಿಗೆ ಬಿಟ್ಟಿದ್ದಂಥ ವಿಚಾರ ಅಂತೇಳಿ. ಅದರಂತೆ ಪೊಲೀಸರು ಇಲ್ಲ, ದರ್ಶನ್ ಅವರನ್ನ A2 ಆಗಿನೇ ಈ ಪ್ರಕರಣದಲ್ಲಿ ಮುಂದುವರಿಸಿರುವಂಥದ್ದನ್ನ ಬಹುಶಃ ನಾವು ಚಾರ್ಜ್ ಶೀಟ್ನಲ್ಲಿ ಗಮನಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ A2 ಅಂತಾನೆ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ತನಕ ಈ ಪ್ರಕರಣ ನಡೆದು ಬಂದ ಹಾದಿ ಮತ್ತೊಂದು ಹೇಗೆ ತಗಲಾಕೊಂಡ್ರು, ಬಹಳಷ್ಟು ವಿಚಾರಗಳನ್ನ ನೀವು TV9 ನಲ್ಲಿ ಗಮನಿಸಿದ್ದೀರಾ. ಬಹಳಷ್ಟು ಎಕ್ಸ್ಕ್ಲೂಸಿವ್ ಸಂಗತಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ TV9 ಬಯಲಿಗೆ ಎಳೆದಿತ್ತು. ಈಗ ಅದರ ಮುಂದುವರೆದ ಭಾಗ ಚಾರ್ಜ್ ಶೀಟ್ನಲ್ಲಿರುವಂತಹ ಸಂಗತಿಗಳು ಏನು ಅಂತ ಹೇಳಿ, ಬಹುತೇಕ ಈಗ ಆಗಿದಂಥ ಘಟನೆ ಏನು, ಹೇಗೆ ಕಿಡ್ನ್ಯಾಪ್ ಮಾಡಲಾಯಿತು, ಹೇಗೆ ಕೊಲೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕ್ರೌರ್ಯತೆಯನ್ನು ಇವರು ಮೆರೆದ್ರು, ಕೊಲೆ ಮಾಡೋದಕ್ಕಿಂತ ಮುನ್ನ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದು, ಈ ತರನಾದ ಹತ್ತಾರು ಸಂಗತಿಗಳನ್ನು ನೀವೇನು TV9ನಲ್ಲಿ ಗಮನಿಸಿದ್ದೀರಾ ಅದೆಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುತ್ತೆ ವಿತ್ ಪ್ರಾಪರ್ ಎವಿಡೆನ್ಸ್. ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಇದೆಲ್ಲ ಈ ಪ್ರಕರಣದಲ್ಲಿ ಅತಿ ಮುಖ್ಯ ಆಗಿರುವಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳು. ಸೊ ಅದೆಲ್ಲವೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ನಮೂದಾಗಿರುತ್ತೆ. ಇಂಚಿಂಚು ಮಾಹಿತಿಯನ್ನು ಕೂಡ ಇಲ್ಲಿ ಆರೋಪಿತರ ವಿರುದ್ಧವಾಗಿರುವಂಥ ಆರೋಪಗಳೇನಿದೆ ಅದನ್ನು ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ಕಲೆ ಹಾಕಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಬಹಳ ಸುದೀರ್ಘವಾಗಿ ಸಮಯ ಕೂಡ ತೆಗೆದುಕೊಂಡಿದ್ರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ. FSL ರಿಪೋರ್ಟ್ ಸೇರಿದ ಹಾಗೆ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ಗಳಿಗಾಗಿ ಬಹಳ ಕಾಯಲಾಗಿತ್ತು. ಸೊ ಅಂತ ಎವಿಡೆನ್ಸ್ ಸಿಕ್ಕಂತ ನಂತರದಲ್ಲಿ ಚಾರ್ಜ್ ಶೀಟ್ ಸಿದ್ಧಪಡಿಸುವಂತ ಪ್ರಕ್ರಿಯೆಗೆ ವೇಗ ಸಿಕ್ತು. ಇದೀಗ ಚಾರ್ಜ್ ಶೀಟ್ ಸಿದ್ಧಪಡಿಸಿ ಆಗಿದೆ ಕೂಡ, ಅದನ್ನ 26ನೇ ACMM ಕೋರ್ಟ್ಗೆ ಸಲ್ಲಿಸುವ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಆ ಸಂದರ್ಭ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಇದು ನಟ ದರ್ಶನ್ ಸೇರಿದ ಹಾಗೆ ಉಳಿದಂಥ ಎಲ್ಲ 17 ಆರೋಪಿತರ ಮುಂದಿನ ಭವಿಷ್ಯ ನಿರ್ಧರಿಸುವಂಥ ಸಂದರ್ಭ ಇದು.